ತಾವು ಒಂದು ಕ್ವಶನ್ ಕೇಳೋ ಮಾಡ್ತೀರಿ, ಜಡ್ಜಸ್ಗೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡ್ತೀರಾ ಇಲ್ವೋ ಅಂತ, ಅದು ಕೇಳ್ಬಿಡಿ ಅಲ್ಲ. IPC ಅಂಡರ್ ನಾನು ಹೇಳಿದ್ದಲ್ಲ, ಈಗ ಅವರು ಇವರು ಅಂತಲ್ಲ, ಯಾರೇ ಕಾನೂನಿಗಿಂತ ದೊಡ್ಡವರಲ್ಲ, ನೋಬಡಿ ಇಸ್ ಅಬೌವ್ ಇಲ್ಲ. ಯಾರು ತಪ್ಪು ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಇಂಡಿವಿಜುವಲ್ ಮೇಲೆ ಅವ್ರ ಮೇಲೆ ಯಾಕೆ ನೋಬಡಿ ಇಸ್ ಅಬೌವ್ ಇಲ್ಲ ಅಂತಂದ್ರೆ ಪೊಲಿಟಿಷಿಯನ್ಸ್, ಮಿನಿಸ್ಟರ್, ಸಿಎಂ, PM, ಪ್ರೆಸಿಡೆಂಟ್, ಗವರ್ನರ್, ಎವ್ರಿಥಿಂಗ್ ಅವರ ಬೆಸ್ಟ್ ಎಕ್ಸಾಂಪಲ್. ಸೋಮನಾಥ್ ಚಾಟರ್ಜಿ ಅವರು ಒಬ್ಬ ಹ್ಯೂಮನ್ ಟ್ರಾಫಿಕಿಂಗ್ ಮಾಡಿದ್ದಕ್ಕೆ ಒಬ್ಬ MP ಗೆ ಪಾರ್ಲಿಮೆಂಟ್ ನಲ್ಲಿ ಡಿಸಲವ್ ಮಾಡಿದ್ರು. ಅದೇ ತರ ಜುಡಿಷಿಯರಿನವ್ರು ಯಾಕೆ ಮಾಡ್ತಾ ಇಲ್ಲ ಜಡ್ಜಸ್ಗೆ? ಹಲೋ ಸರ್, ಪಾರ್ಲಿಮೆಂಟ್ ದ ಪೊಲಿಟಿಷಿಯನ್ಸ್ ಸ್ಪೀಕರು ಅಲ್ಲಿಂದ ಅವ್ರಿಗೆ ಇದನ್ನ ಕೊಟ್ಬಿಟ್ರು, ದಟ್ ಪರ್ಸನ್ ಶುಡ್ ನಾಟ್ ಬಿ ಅಲೌಡ್ ಟು ಎಂಟರ್ ಇನ್ ಟು ಪಾರ್ಲಿಮೆಂಟ್ ನಾರ್ ಇಟ್ ಶುಡ್ ಬಿ ಅಲೌಡ್ ಟು ಅಟೆಂಡ್ ದ ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್. ಇಫ್ ದಟ್ ಇಸ್ ಸೋ, ಸಂಸದೀಯ ವ್ಯವಸ್ಥೆ ಬೇರೆ, ಇದೇ ಬೇರೆ ಪ್ರಕರಣ. ಒಂದಕ್ಕೊಂದಕ್ಕೆ ನಾವು ಅಂದ್ರೆ ಜಡ್ಜಸ್ ನಲ್ಲಿ ಈ ತರ ಅಷ್ಟೊಂದು ಇಂಟಿಗ್ರಿಟಿ ಜುಡಿಷಿಯಲ್ ಇದು ಸಹಕಾರ ಸಂಘ ಮಾಡಿರೋದು, ಜಡ್ಜಸ್ ಮಾಡಿರೋದು. ಬಟ್ ಸೈಟ್ಸ್ ಖರೀದಿ ಮಾಡುವಾಗ ಸಹಕಾರ ಸಂಘದ ನಡವಳಿಕೆ ಬಗ್ಗೆ ಹೌದು ಒಂದು ಅಂಶಗಳನ್ನು ಹೊರಗಿಡಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಹಲವೆಡೆ ಅಕ್ರಮವಾಗಿ ಒತ್ತುವರಿಯಾಗಿರುವ BDA, BBMP ಮತ್ತು CMC ಆಸ್ತಿ ಪಾಸ್ತಿಗಳನ್ನು ಇಂದು AT ರಾಮಸ್ವಾಮಿ ನೇತೃತ್ವದ ಜಂಟಿ ಸದನ ಸಮಿತಿ ಪರಿಶೀಲನೆ ನಡೆಸಿತು. ಸಮಿತಿಯ ಸದಸ್ಯರು ಆನಂದರಾವ್ ವೃತ್ತದಲ್ಲಿರುವ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಜುಡಿಷಿಯಲ್ ಲೇಔಟ್ಗಳಲ್ಲಿ ಪರಿಶೀಲನೆ ನಡೆಸಿದರು. ನ್ಯಾಯಾಂಗ ಬಡಾವಣೆಯಲ್ಲಿನ ಅಕ್ರಮಗಳ ಬಗ್ಗೆ ಈ ಹಿಂದೆ TV9 ಪ್ರಸಾರ ಮಾಡಿದ್ದ ವರದಿ ಹಿನ್ನೆಲೆಯಲ್ಲಿ ಜಂಟಿ ಸದನ ಸಮಿತಿ ಈ ಭೇಟಿ ನೀಡಿತು. AT ರಾಮಸ್ವಾಮಿ ನೇತೃತ್ವದ ಆಯೋಗ ತನ್ನ ಕಾರ್ಯಾಚರಣೆ ಮುಂದುವರಿಸಿದೆ. ಇಂದು ಬೆಂಗಳೂರಿನ ಹಲವೆಡೆ ನಾಗರಿಕರು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿರುವ BDA, BBMP ಮತ್ತು CMCಗೆ ಸೇರಿದ ಜಾಗಗಳನ್ನು ಈ ಜಂಟಿ ಸದನ ಸಮಿತಿ ಪರಿಶೀಲನೆ ನಡೆಸಿತು. ಸರ್ಕಾರದ ವಿವಿಧ ಇಲಾಖೆಗಳು ಈ ಒಂದು ನ್ಯಾಯಾಂಗ ಬಡಾವಣೆಯ ಪ್ರಭಾವಕ್ಕೆ ಒಳಗಾಗಿ ಯಾವುದೇ ಕ್ರಮವನ್ನ ಕಾನೂನು ಚೌಕಟ್ಟಿನಲ್ಲಿ ಕೈಗೊಳ್ಳದಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಜುಡಿಷಿಯಲ್ ಲೇಔಟ್ ಒಟ್ಟು 190 ಎಕರೆ ಪ್ರದೇಶವನ್ನು ಹೊಂದಿದೆ. 33 ಎಕರೆ ಜಮೀನನ್ನ BDA ರೈತರಿಂದ ವಶಪಡಿಸಿಕೊಂಡಿತ್ತು. ಆದರೆ ಭರವಸೆ ನೀಡಿದೆಯೇ ಹೊರತು ಯಾವುದೇ ಪರಿಹಾರ ನೀಡಿಲ್ಲ. 12 ಲಕ್ಷ ನೀಡುವುದಾಗಿ ಹೇಳಿದ್ದ BDA ವರ್ಷಕ್ಕೊಮ್ಮೆ ಕೇವಲ ಸಾವಿರಗಳ ಲೆಕ್ಕದಲ್ಲಿ ಕೆಲವರಿಗೆ ಮಾತ್ರ ಹಣ ನೀಡುತ್ತಿದೆ. ಕೆಲವು ಆಸ್ತಿಗೆ ಕೋರ್ಟ್ ತಡೆ ಇದ್ರೂ ಸಹ ಅದನ್ನ ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ. ಒಟ್ಟಾರೆ ಸರ್ಕಾರದ ಅಧಿಕಾರಿಗಳೇ ಸರ್ಕಾರದ ಆಸ್ತಿಪಾಸ್ತಿಗಳಿಗೆ ಮುಳ್ಳಾಗಿರೋದು ಪರಿಶೀಲನೆಯಲ್ಲಿ ದೃಢಪಟ್ಟಿದೆ. ವಿಷ್ಣು ಪ್ರಸಾದ್, TV9 ಬೆಂಗಳೂರು. ಈ ನಡುವೆ ಕರ್ನಾಟಕ ನ್ಯಾಯಾಂಗ ಗೃಹ ಮಂಡಳಿ ಸಂಘವನ್ನು ಸೂಪರ್ ಸೀಡ್ ಮಾಡುವಂತೆ ಜಂಟಿ ಸದನ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಈ ಕುರಿತು ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಇವತ್ತು ಪ್ರಮುಖವಾಗಿ ಏನು AT ರಾಮಸ್ವಾಮಿಯ ನೇತೃತ್ವದ ಸಮಿತಿಯ ಸದಸ್ಯರಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟರು, ಅವ್ರಿಗೆ ಏನೆಲ್ಲ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಇವತ್ತು? ಹಮೀದ್, ಈ ಒಂದು AT ರಾಮಸ್ವಾಮಿ ಅವರ ನೇತೃತ್ವದ ಒಂದು ಸದನ ಜಂಟಿ ಸಮಿತಿ ಸಮಿತಿ ಏನಿದೆ ಅದು ಕರ್ನಾಟಕ ನ್ಯಾಯಾಂಗ ಗೃಹ ಮಂಡಳಿ ಸಂಘ ಏನೋ ಒಂದು ನ್ಯಾಯಾಂಗ ಬಡಾವಣೆ ಅನ್ನುವಂಥದ್ದು ರಚಿಸಿದೆ. ಅಲ್ಲಿಗೆ ಹೋಗಿ ಅಲ್ಲಿ ಅವ್ಯವಹಾರಗಳು ನಡೆದಿದೆ, ಅದೊಂದು ಆ ಸಂಘದಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆ ಅನ್ನೋ ದೂರಿನ ಅನ್ವಯ ಅವರು ಎಲ್ಲೆಲ್ಲಿ ಬಡಾವಣೆ, ಯಲಹಂಕ ಮತ್ತೆ ಚಕ್ಕಸಂದ ಇಲ್ಲೆಲ್ಲ ಕಡೆ ಬಡಾವಣೆಯನ್ನ ಸುತ್ತಿ ಅಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ, ಏನೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದೆ ಅನ್ನೋದನ್ನ ಪರಿಶೀಲಿಸಿದ್ರು. ಜೊತೆಗೆ ಇಲ್ಲಿ ಒಂದು ಮಹಾರಾಜ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರುವಂತಹ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ 6 ಎಕರೆಯಲ್ಲಿ ಏನೊಂದು ಅವ್ಯವಹಾರ ನಡೆದಿದೆ ಅಂತ ದೂರು ಕೊಟ್ಟಿದ್ದಾರೆ. ಅವುಗಳ ಪರಿಶೀಲನೆ ಮಾಡಿದ್ರು. ಈ 2 ಜಾಗಗಳನ್ನ ಪರಿಶೀಲನೆ ಮಾಡಿ ಒಂದು ನಿರ್ಧಾರ ಕೈಗೊಂಡಿದ್ರು. ಏನಂದ್ರೆ ಈ 2 ಜಾಗದಲ್ಲಿ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದೆ ಮತ್ತು ಅಕ್ರಮ ನಡೆದಿದೆ. ಹಾಗಾಗಿ ಈ ಅಕ್ರಮ ನಡೆದಿರುವುದು ಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಈ ಭೂಮಿನ ಮತ್ತೆ ಸರ್ಕಾರ ತಕ್ಷಣ ಒಂದು ಸ್ವಾಧೀನಪಡಿಸಿಕೊಳ್ಬೇಕು ಅನ್ನೋ ನಿರ್ಧಾರ ಕೈಗೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಮೀದ್, ಈ ನ್ಯಾಯಾಂಗ ಬಡಾವಣೆ ಏನಂತಾರೆ, ಒಂದು ಕರ್ನಾಟಕ ನ್ಯಾಯಾಂಗ ಗೃಹ ಮಂಡಳಿ ಸಂಘ, ಅದರಲ್ಲೂ ನ್ಯಾಯಾಧೀಶರು ಮತ್ತೆ ನ್ಯಾಯಾಂಗದಲ್ಲಿ ಕೆಲಸ ಮಾಡುವವರು ಒಂದು ರಚಿಸಿರುವಂತಹ ಸಂಘದಲ್ಲಿ ತುಂಬಾನೇ ಅವ್ಯವಹಾರಗಳು ನಡೆದಿದೆ. ಅಂದ್ರೆ ಅಲ್ಲಿ ಸಾಕಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದೆ. ಯಾರು ಕಾನೂನನ್ನ ಪಾಲಿಸಬೇಕು, ಯಾರು ಕಾನೂನಿನ ಪ್ರಕಾರ ನಡಿಬೇಕು, ಅವರು ಎಲ್ಲಾ ಕಾನೂನನ್ನ ತುಂಡು ಮಾಡಿ ಎಲ್ಲಾ ಕಾನೂನನ್ನ ಉಲ್ಲಂಘಿಸಿ ಅಲ್ಲಿ ಒಂದು ಬಡಾವಣೆ ನಿರ್ಮಿಸಿದ್ರು, ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ತರ ಅವರು ವರ್ತಿಸಿದ್ರು ಅನ್ನುವಂತಹ ಮಾತನ್ನ AT ರಾಮಸ್ವಾಮಿ ಅವರು ಇವತ್ತು ಎಲ್ಲ ಒಂದು ಪರಿಶೀಲನೆ ಮಾಡಿ ಎಲ್ಲ ಒಂದು ತನಿಖೆ ನಡೆಸಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮತ್ತೆ ಅವರೊಂದು ಕಂಡಂತ ಅಂಶ ಏನಂದ್ರೆ, ಆ ಒಂದು ನ್ಯಾಯಾಂಗ ಬಡಾವಣೆ
ರಚಿಸಲು ಈ ಹಿಂದೆ 1991ರಲ್ಲಿ ಕೇವಲ 156 ಎಕರೆ ಮತ್ತು 26 ಕುಂಟೆಯಲ್ಲಿ ನ್ಯಾಯಾಂಗ ಬಡಾವಣೆ ರಚಿಸಲಿಕ್ಕೆ ಒಂದು ಅನುಮತಿ ಕೊಡಲಾಯಿತು. ಆದ್ರೆ ಈ ಎಲ್ಲಾ ಒಂದು ಕಾನೂನನ್ನು ಉಲ್ಲಂಘಿಸಿ ಅಲ್ಲಿ 193 ಎಕರೆ 2.25 ಕುಂಟೆಯಲ್ಲಿ ನ್ಯಾಯಾಂಗ ಬಡಾವಣೆ ರಚಿಸಿದ್ರು. ಅಂದ್ರೆ ಇಲ್ಲಿ ಒಂದು ಬಿಡಿ ಆಗ್ಲಿ ಒಂದು ನಗರಸಭೆಯಲ್ಲಿ ಏನೊಂದು ಪರ್ಮಿಷನ್ ಕೊಟ್ಟಿತ್ತು ಅದನ್ನೆಲ್ಲ ಉಲ್ಲಂಘಿಸಿ ಇವರು ನ್ಯಾಯಾಂಗ ಬಡಾವಣೆ ಮಾಡಿದ್ರು. ಅದು ಅಲ್ಲದೆ ಅಲ್ಲಿ ಯಾವುದೇ ಈಗ ಸಾರ್ವಜನಿಕರ ಮತ್ತೆ ಒಂದು ಗಾರ್ಡನ್ ಮಾಡ್ಬೇಕೇನಿತ್ತು, ಅಲ್ಲಿ ಪ್ಲೇ ಗ್ರೌಂಡ್ ಏನ್ ಮಾಡ್ಬೇಕಿತ್ತು, ಅವೆಲ್ಲವನ್ನ ಉಲ್ಲಂಘಿಸಿ ಅಲ್ಲಿ ನಿವೇಶನ ಕೊಟ್ಟಿದ್ದ 404 ನಿವೇಶನಗಳನ್ನು ಕೊಟ್ಟಿದ್ರು. ಹಾಗಾಗಿ ಒಂದು ಬಡಾವಣೆ ರಚಿಸಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅವುಗಳನ್ನೆಲ್ಲ ಉಲ್ಲಂಘಿಸಿರೋದ್ರಿಂದ ಈ ಒಂದು ಬಡಾವಣೆಯಲ್ಲಿ ಈ ಒಂದು ಸಂಘ ಅವ್ಯವಹಾರದಲ್ಲಿ ತೊಡಗಿದೆ. ಹಾಗಾಗಿ ಈ ಕರ್ನಾಟಕ ನ್ಯಾಯಾಂಗ ಮಂಡಳಿ ಸಂಘವನ್ನು ತಕ್ಷಣ ಸೂಪರ್ ಸೀಡ್ ಮಾಡಬೇಕು ಅನ್ನುವಂತ ಶಿಫಾರಸನ್ನ ಎ.ಟಿ. ರಾಮಸ್ವಾಮಿ ಅವರು ನೇತೃತ್ವದ ಸಮಿತಿ ಇವತ್ತು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಇನ್ನೊಂದು ಏನ್ ಹೇಳಿದ್ರೆ ಅದರಲ್ಲಿ ಯಾರೆಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ದಾರೆ ಅವರ ವಿರುದ್ಧ ಅವರು ಕ್ರಿಮಿನಲ್ ಅಂದ್ರೆ ಕಾನೂನು ಮತ್ತೆ ಹೈಕೋರ್ಟ್ ಆದೇಶ ಕೂಡ ಉಲ್ಲಂಘಿಸಿ ಇಲ್ಲಿ ಚಟುವಟಿಕೆ ಮಾಡಿದ್ರು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅನ್ನುವಂತಹ ಒಂದು ಶಿಫಾರಸು ಮಾಡಿದ್ದಾರೆ. ಅದು ಅಲ್ಲದೆ ಯಾರೆಲ್ಲ ಈ ಏನೊಂದು ಭೂ ಕಂದಾಯ ಮತ್ತು ಭೂ ಸುಧಾರಣಾ ಕಾಯ್ದೆಯನ್ನು ಉಲ್ಲಂಘಿಸಿ ಮಾಡಿರುವಂತಹ ಒಂದು ಬಡಾವಣೆಯ ತಕ್ಷಣ ಅಲ್ಲಿನ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಕ್ರಮ ಶಿಫಾರಸನ್ನ ಎ.ಟಿ. ರಾಮಸ್ವಾಮಿ ಅವರ ನೇತೃತ್ವದ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಸಮಿತಿ